ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ಕೋರ್ಟ್ ಶಿಕ್ಷೆಯನ್ನ ವಿಧಿಸಿದೆ. ಜೀವನವಿಡೀ ಜೈಲಿನಲ್ಲೇ ಕಳೆಯುವಂತೆ ಮಾಡಿದೆ. ತೀರ್ಪಿನ ಬಗ್ಗೆ ಹಾಸನದ ಜನ ಏನ್ ಹೇಳ್ತಾರೆ ಬನ್ನಿ. ಅಂದು ಅವನು ಬಿಡಲಿಲ್ಲ, ಇಂದು ಕಾನೂನು ಬಿಡಲಿಲ್ಲ. ರೇಪಿಸ್ಟ್ ಪ್ರಜ್ವಲ್ ವಿರುದ್ಧ ಹಾಸನ ಜನರ ಆಕ್ರೋಶ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಮನೆ ಕೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ದೋಷಿ ಎಂದು ತೀರ್ಪು ನೀಡಿದೆ. ಜೀವನ ಪರ್ಯಂತ ಶಿಕ್ಷೆಯನ್ನು ವಿಧಿಸಿದೆ. ಇದರ ಬೆನ್ನಲ್ಲೇ ಮಾಜಿ ಸಂಸದನ ಬಗ್ಗೆ ಹಾಸನದ ಜನತೆ ನಾನಾ ರೀತಿಯಲ್ಲಿ ಮಾತಾಡಿಕೊಳ್ಳುತ್ತಿದ್ದಾರೆ. ಪ್ರಜ್ವಲ್ಗೆ ಶಿಕ್ಷೆಯಾಗಿದ್ದಕ್ಕೆ ಹಾಸನ ಫುಲ್ ಖುಷ್. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಿದೆ. ಇದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಮತ್ತು ಇಡೀ ಹಾಸನದ ಜನತೆ ಮತ್ತು ರಾಜ್ಯದ ಜನತೆ ಇದನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾನೂನಿಗೆ ಮಹಿಳೆಗೆ ಅಭಿನಂದನೆ. ಒಂದು, ನಾನು ಎಸ್ಐಟಿಯವರಿಗೆ ಅಭಿನಂದನೆ ಸಲ್ಲಿಸಲು ಬಯಸ್ತೇನೆ. ಯಾಕೆಂದರೆ ಈ ಪ್ರಕರಣವನ್ನ ಬಹಳ ಕ್ಷಿಪ್ರಗತಿಯಲ್ಲಿ ತನಿಖೆ ಮಾಡಿ ಅವರು ಸಾಕ್ಷ್ಯಗಳನ್ನು ಸಂತ್ರಸ್ತೆ ಆಗಿದ್ದಾರೆ. ಸಂತ್ರಸ್ತೆ ಧೈರ್ಯವಾಗಿ ಹೋಗಿ ಅಲ್ಲಿ ಸಾಕ್ಷಿ ಉಳಿರ್ತಕ್ಕಂಥ ಹೇಳಿಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನ್ಯಾಯಾಲಯ ಯಾವುದೇ ತರಹದ ಒಂದು ಇದಕ್ಕೆ ಒಳಗಾಗದಂಗೆ ನೇರವಾಗಿ ಅದನ್ನ ಬಹಳ ತ್ವರಿತಗತಿಯಲ್ಲಿ ಅದನ್ನ ವಿಚಾರಣೆ ಮಾಡಿ ಅದು ಶಿಕ್ಷೆ ಕೊಟ್ಟಿರ್ತಕ್ಕಂಥ ಬಹಳ ಸ್ವಾಗತ. ಮಹಿಳೆಯರನ್ನ ಭೋಗದ ವಸ್ತು ಮಾಡಿಕೊಂಡಿದ್ದ ಹಾಸನ ಜಿಲ್ಲೆ ಮತ್ತು ಮಹಿಳೆಯರ ಹೆಣ್ಣಿನ ಘನತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಕ್ಕೆ ತಂದಿರತಕ್ಕಂಥ ಈ ಪ್ರಕರಣದಲ್ಲಿ ಇಂಥ ಒಂದು ಶೀಘ್ರಗತಿಯಾದಂಥ ರೀತಿಯಲ್ಲಿ ವಿಚಾರಣೆ ನಡೆಸಿ ತೀರ್ಪು ಕೊಟ್ಟಿರತಕ್ಕಂಥದ್ದು ಅತ್ಯಂತ ಸಂತೋಷ. ಪ್ರಜ್ವಲ್ ರೇವಣ್ಣಗೆ ಜೀವಿತ ಅವಧಿ ಶಿಕ್ಷೆಯಾಗಿದ್ದಕ್ಕೆ ಮಾಜಿ ಸಂಸದೆ ನಟಿ ರಮ್ಯಾ ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ. ಮಹಿಳೆಯರ ಮೇಲಿನ ಅಪರಾಧಗಳಿಗೆ ಕಠಿಣ ಶಿಕ್ಷೆ ವಿಧಿಸಿದ್ದು ಸರಿ ಇದೆ ಎಂದಿದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ಕೋರ್ಟ್ ಶಿಕ್ಷೆಯನ್ನ ವಿಧಿಸಿದೆ. ಜೀವನವಿಡೀ ಜೈಲಿನಲ್ಲೇ ಕಳೆಯುವಂತೆ ಮಾಡಿದೆ. ತೀರ್ಪಿನ ಬಗ್ಗೆ ಹಾಸನದ ಜನ ಏನ್ ಹೇಳ್ತಾರೆ ಬನ್ನಿ. ಅಂದು ಅವನು ಬಿಡಲಿಲ್ಲ, ಇಂದು ಕಾನೂನು ಬಿಡಲಿಲ್ಲ. ರೇಪಿಸ್ಟ್ ಪ್ರಜ್ವಲ್ ವಿರುದ್ಧ ಹಾಸನ ಜನರ ಆಕ್ರೋಶ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಮನೆ ಕೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ದೋಷಿ ಎಂದು ತೀರ್ಪು ನೀಡಿದೆ. ಜೀವನ ಪರ್ಯಂತ ಶಿಕ್ಷೆಯನ್ನು ವಿಧಿಸಿದೆ. ಇದರ ಬೆನ್ನಲ್ಲೇ ಮಾಜಿ ಸಂಸದನ ಬಗ್ಗೆ ಹಾಸನದ ಜನತೆ ನಾನಾ ರೀತಿಯಲ್ಲಿ ಮಾತಾಡಿಕೊಳ್ಳುತ್ತಿದ್ದಾರೆ. ಪ್ರಜ್ವಲ್ಗೆ ಶಿಕ್ಷೆಯಾಗಿದ್ದಕ್ಕೆ ಹಾಸನ ಫುಲ್ ಖುಷ್. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಿದೆ. ಇದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಮತ್ತು ಇಡೀ ಹಾಸನದ ಜನತೆ ಮತ್ತು ರಾಜ್ಯದ ಜನತೆ ಇದನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾನೂನಿಗೆ ಮಹಿಳೆಗೆ ಅಭಿನಂದನೆ. ಒಂದು, ನಾನು ಎಸ್ಐಟಿಯವರಿಗೆ ಅಭಿನಂದನೆ ಸಲ್ಲಿಸಲು ಬಯಸ್ತೇನೆ. ಯಾಕೆಂದರೆ ಈ ಪ್ರಕರಣವನ್ನ ಬಹಳ ಕ್ಷಿಪ್ರಗತಿಯಲ್ಲಿ ತನಿಖೆ ಮಾಡಿ ಅವರು ಸಾಕ್ಷ್ಯಗಳನ್ನು ಸಂತ್ರಸ್ತೆ ಆಗಿದ್ದಾರೆ. ಸಂತ್ರಸ್ತೆ ಧೈರ್ಯವಾಗಿ ಹೋಗಿ ಅಲ್ಲಿ ಸಾಕ್ಷಿ ಉಳಿರ್ತಕ್ಕಂಥ ಹೇಳಿಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನ್ಯಾಯಾಲಯ ಯಾವುದೇ ತರಹದ ಒಂದು ಇದಕ್ಕೆ ಒಳಗಾಗದಂಗೆ ನೇರವಾಗಿ ಅದನ್ನ ಬಹಳ ತ್ವರಿತಗತಿಯಲ್ಲಿ ಅದನ್ನ ವಿಚಾರಣೆ ಮಾಡಿ ಅದು ಶಿಕ್ಷೆ ಕೊಟ್ಟಿರ್ತಕ್ಕಂಥ ಬಹಳ ಸ್ವಾಗತ. ಮಹಿಳೆಯರನ್ನ ಭೋಗದ ವಸ್ತು ಮಾಡಿಕೊಂಡಿದ್ದ ಹಾಸನ ಜಿಲ್ಲೆ ಮತ್ತು ಮಹಿಳೆಯರ ಹೆಣ್ಣಿನ ಘನತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಕ್ಕೆ ತಂದಿರತಕ್ಕಂಥ ಈ ಪ್ರಕರಣದಲ್ಲಿ ಇಂಥ ಒಂದು ಶೀಘ್ರಗತಿಯಾದಂಥ ರೀತಿಯಲ್ಲಿ ವಿಚಾರಣೆ ನಡೆಸಿ ತೀರ್ಪು ಕೊಟ್ಟಿರತಕ್ಕಂಥದ್ದು ಅತ್ಯಂತ ಸಂತೋಷ. ಪ್ರಜ್ವಲ್ ರೇವಣ್ಣಗೆ ಜೀವಿತ ಅವಧಿ ಶಿಕ್ಷೆಯಾಗಿದ್ದಕ್ಕೆ ಮಾಜಿ ಸಂಸದೆ ನಟಿ ರಮ್ಯಾ ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ. ಮಹಿಳೆಯರ ಮೇಲಿನ ಅಪರಾಧಗಳಿಗೆ ಕಠಿಣ ಶಿಕ್ಷೆ ವಿಧಿಸಿದ್ದು ಸರಿ ಇದೆ ಎಂದಿದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.
ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ಕೋರ್ಟ್ ಶಿಕ್ಷೆಯನ್ನ ವಿಧಿಸಿದೆ. ಜೀವನವಿಡೀ ಜೈಲಿನಲ್ಲೇ ಕಳೆಯುವಂತೆ ಮಾಡಿದೆ. ತೀರ್ಪಿನ ಬಗ್ಗೆ ಹಾಸನದ ಜನ ಏನ್ ಹೇಳ್ತಾರೆ ಬನ್ನಿ. ಅಂದು ಅವನು ಬಿಡಲಿಲ್ಲ, ಇಂದು ಕಾನೂನು ಬಿಡಲಿಲ್ಲ. ರೇಪಿಸ್ಟ್ ಪ್ರಜ್ವಲ್ ವಿರುದ್ಧ ಹಾಸನ ಜನರ ಆಕ್ರೋಶ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಮನೆ ಕೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ದೋಷಿ ಎಂದು ತೀರ್ಪು ನೀಡಿದೆ. ಜೀವನ ಪರ್ಯಂತ ಶಿಕ್ಷೆಯನ್ನು ವಿಧಿಸಿದೆ. ಇದರ ಬೆನ್ನಲ್ಲೇ ಮಾಜಿ ಸಂಸದನ ಬಗ್ಗೆ ಹಾಸನದ ಜನತೆ ನಾನಾ ರೀತಿಯಲ್ಲಿ ಮಾತಾಡಿಕೊಳ್ಳುತ್ತಿದ್ದಾರೆ. ಪ್ರಜ್ವಲ್ಗೆ ಶಿಕ್ಷೆಯಾಗಿದ್ದಕ್ಕೆ ಹಾಸನ ಫುಲ್ ಖುಷ್. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಿದೆ. ಇದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಮತ್ತು ಇಡೀ ಹಾಸನದ ಜನತೆ ಮತ್ತು ರಾಜ್ಯದ ಜನತೆ ಇದನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾನೂನಿಗೆ ಮಹಿಳೆಗೆ ಅಭಿನಂದನೆ. ಒಂದು, ನಾನು SIT ಅವರಿಗೆ ಅಭಿನಂದನೆ ಬಯಸ್ತೇನೆ. ಯಾಕೆಂದ್ರೆ ಈ ಪ್ರಕರಣವನ್ನ ಬಹಳ ಕ್ಷಿಪ್ರಗತಿಯಲ್ಲಿ ತನಿಖೆ ಮಾಡಿ ಅವರು ಸಾಕ್ಷ್ಯಗಳನ್ನು ಸಂತ್ರಸ್ತೆ ಆಗಿದ್ದಾರೆ. ಸಂತ್ರಸ್ತೆ ಧೈರ್ಯವಾಗಿ ಹೋಗಿ ಅಲ್ಲಿ ಸಾಕ್ಷಿ ಉಳಿದಿರ್ತಕ್ಕಂಥ ಹೇಳಿಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನ್ಯಾಯಾಲಯ ಯಾವುದೇ ತರಹದ ಒಂದು ಇದಕ್ಕೆ ಒಳಗಾಗದಂಗೆ ನೇರವಾಗಿ ಅದನ್ನ ಬಹಳ ತ್ವರಿತಗತಿಯಲ್ಲಿ ಅದನ್ನ ವಿಚಾರಣೆ ಮಾಡಿ ಆದ್ರೆ ಶಿಕ್ಷೆ ಕೊಟ್ಟಿರ್ತಕ್ಕಂಥ ಬಹಳ ಸ್ವಾಗತ. ಮಹಿಳೆಯರನ್ನ ಭೋಗದ ವಸ್ತು ಮಾಡಿಕೊಂಡಿದ್ದ ಹಾಸನ ಜಿಲ್ಲೆ ಮತ್ತು ಮಹಿಳೆಯರ ಹೆಣ್ಣಿನ ಘನತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಕ್ಕೆ ತಂದಿರತಕ್ಕಂಥ ಈ ಪ್ರಕರಣದಲ್ಲಿ ಇಂಥ ಒಂದು ಶೀಘ್ರಗತಿಯಾದಂತ ರೀತಿನಲ್ಲಿ ವಿಚಾರಣೆ ನಡೆಸಿ ತೀರ್ಪು ಕೊಟ್ಟಿರತಕ್ಕಂಥದ್ದು ಅತ್ಯಂತ ಸಂತೋಷ. ಪ್ರಜ್ವಲ್ ರೇವಣ್ಣಗೆ ಜೀವಿತ ಅವಧಿ ಶಿಕ್ಷೆಯಾಗಿದ್ದಕ್ಕೆ ಮಾಜಿ ಸಂಸದೆ ನಟಿ ರಮ್ಯಾ ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ. ಮಹಿಳೆಯರ ಮೇಲಿನ ಅಪರಾಧಗಳಿಗೆ ಕಠಿಣ ಶಿಕ್ಷೆ ವಿಧಿಸಿದ್ದು ಸರಿ ಇದೆ ಎಂದಿದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ಕೋರ್ಟ್ ಶಿಕ್ಷೆಯನ್ನ ವಿಧಿಸಿದೆ. ಜೀವನವಿಡೀ ಜೈಲಿನಲ್ಲೇ ಕಳೆಯುವಂತೆ ಮಾಡಿದೆ. ತೀರ್ಪಿನ ಬಗ್ಗೆ ಹಾಸನದ ಜನ ಏನ್ ಹೇಳ್ತಾರೆ ಬನ್ನಿ. ಅಂದು ಅವನು ಬಿಡಲಿಲ್ಲ, ಇಂದು ಕಾನೂನು ಬಿಡಲಿಲ್ಲ. ರೇಪಿಸ್ಟ್ ಪ್ರಜ್ವಲ್ ವಿರುದ್ಧ ಹಾಸನ ಜನರ ಆಕ್ರೋಶ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಮನೆ ಕೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ದೋಷಿ ಎಂದು ತೀರ್ಪು ನೀಡಿದೆ. ಜೀವನ ಪರ್ಯಂತ ಶಿಕ್ಷೆಯನ್ನು ವಿಧಿಸಿದೆ. ಇದರ ಬೆನ್ನಲ್ಲೇ ಮಾಜಿ ಸಂಸದನ ಬಗ್ಗೆ ಹಾಸನದ ಜನತೆ ನಾನಾ ರೀತಿಯಲ್ಲಿ ಮಾತಾಡಿಕೊಳ್ಳುತ್ತಿದ್ದಾರೆ. ಪ್ರಜ್ವಲ್ಗೆ ಶಿಕ್ಷೆಯಾಗಿದ್ದಕ್ಕೆ ಹಾಸನ ಫುಲ್ ಖುಷ್. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಿದೆ. ಇದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಮತ್ತು ಇಡೀ ಹಾಸನದ ಜನತೆ ಮತ್ತು ರಾಜ್ಯದ ಜನತೆ ಇದನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾನೂನಿಗೆ ಮಹಿಳೆಗೆ ಅಭಿನಂದನೆ. ಒಂದು, ನಾನು SIT ಅವರಿಗೆ ಅಭಿನಂದನೆ ಬಯಸ್ತೇನೆ. ಯಾಕೆಂದ್ರೆ ಈ ಪ್ರಕರಣವನ್ನ ಬಹಳ ಕ್ಷಿಪ್ರಗತಿಯಲ್ಲಿ ತನಿಖೆ ಮಾಡಿ ಅವರು ಸಾಕ್ಷ್ಯಗಳನ್ನು ಸಂತ್ರಸ್ತೆ ಆಗಿದ್ದಾರೆ. ಸಂತ್ರಸ್ತೆ ಧೈರ್ಯವಾಗಿ ಹೋಗಿ ಅಲ್ಲಿ ಸಾಕ್ಷಿ ಉಳಿದಿರ್ತಕ್ಕಂಥ ಹೇಳಿಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನ್ಯಾಯಾಲಯ ಯಾವುದೇ ತರಹದ ಒಂದು ಇದಕ್ಕೆ ಒಳಗಾಗದಂಗೆ ನೇರವಾಗಿ ಅದನ್ನ ಬಹಳ ತ್ವರಿತಗತಿಯಲ್ಲಿ ಅದನ್ನ ವಿಚಾರಣೆ ಮಾಡಿ ಆದ್ರೆ ಶಿಕ್ಷೆ ಕೊಟ್ಟಿರ್ತಕ್ಕಂಥ ಬಹಳ ಸ್ವಾಗತ. ಮಹಿಳೆಯರನ್ನ ಭೋಗದ ವಸ್ತು ಮಾಡಿಕೊಂಡಿದ್ದ ಹಾಸನ ಜಿಲ್ಲೆ ಮತ್ತು ಮಹಿಳೆಯರ ಹೆಣ್ಣಿನ ಘನತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಕ್ಕೆ ತಂದಿರತಕ್ಕಂಥ ಈ ಪ್ರಕರಣದಲ್ಲಿ ಇಂಥ ಒಂದು ಶೀಘ್ರಗತಿಯಾದಂತ ರೀತಿನಲ್ಲಿ ವಿಚಾರಣೆ ನಡೆಸಿ ತೀರ್ಪು ಕೊಟ್ಟಿರತಕ್ಕಂಥದ್ದು ಅತ್ಯಂತ ಸಂತೋಷ. ಪ್ರಜ್ವಲ್ ರೇವಣ್ಣಗೆ ಜೀವಿತ ಅವಧಿ ಶಿಕ್ಷೆಯಾಗಿದ್ದಕ್ಕೆ ಮಾಜಿ ಸಂಸದೆ ನಟಿ ರಮ್ಯಾ ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ. ಮಹಿಳೆಯರ ಮೇಲಿನ ಅಪರಾಧಗಳಿಗೆ ಕಠಿಣ ಶಿಕ್ಷೆ ವಿಧಿಸಿದ್ದು ಸರಿ ಇದೆ ಎಂದಿದ್ದಾರೆ.
ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.